ಅನಿರೀಕ್ಷಿತವಾಗಿ ಸಭಾಪತಿ ಸ್ಥಾನ ತೆರವಾಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಡಿಎ ಅಭ್ಯರ್ಥಿ PH ಪೂಜಾರ್ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎನ್ಡಿಎ ಭಾಗವಾಗಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದೇವೆ. ಬಸವರಾಜ ಹೊರಟ್ಟಿ ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡಿದ್ರು. ಏಕಾಏಕಿ ದೌರ್ಜನ್ಯ ಮಾಡಿ ಸಭಾಪತಿಯನ್ನು ಕೆಳಗಿಳಿಸಿದ್ದಾರೆ. ಚುನಾವಣೆ ಮಾಡ್ತೇವೆ, ಸೋಲು ಗೆಲುವು ಸಮಾಜಕ್ಕೆ ಬಿಡ್ತೇವೆ ಅಂತ ಈಗ ಅಭ್ಯರ್ಥಿಯವರು ಆ ವಿಚಾರವಾಗಿ ಮಾತನಾಡಿದ್ದಾರೆ. ಈಗ ಸ್ಪಷ್ಟ ಬಹುಮತ ಕಾಂಗ್ರೆಸ್ಗಿದೆ. ಬಟ್ ಒಂದು ವೇಳೆ ಸ್ಪರ್ಧೆಗೆ ಇಳಿಲಿಲ್ಲ ಅಂತ ಹೇಳಿದ್ರೆ, ಆಕಾಂಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಬಹುಶಃ ಅದು ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಹಾಗಾಗಿ ಸೋಲನ್ನು ಒಪ್ಕೊಳ್ಳೋದು ಬೇಡ, ಸುಮ್ಮನೆ ಒಂದು ಕ್ಯಾಂಡಿಡೇಟ್ ಇರಲಿ ಅನ್ನೋ ಲೆಕ್ಕಾಚಾರದಲ್ಲಿ NDA ಕಡೆಯಿಂದ ಒಬ್ಬ ಅಭ್ಯರ್ಥಿ ಕಣಕ್ಕೆ ಇಳಿದಿರೋದು. ಅವರು ಹೇಳ್ತಾ ಇರೋದು ಸಾಂವಿಧಾನಿಕ ಹುದ್ದೆಯಾದ ಬಸವರಾಜ ಹೊರಟ್ಟಿ ಅವರನ್ನ ಕೆಳಗಿಳಿಸಿದ್ದು ಸರಿಯಲ್ಲ ಅಂತೇಳಿ. ಬಟ್ ಸ್ಪರ್ಧೆಯನ್ನು ಮಾಡಿದ್ದೇವೆ, ನೋಡೋಣ ಅಂತೇಳಿ. ನಾಳೆ ಎಲೆಕ್ಷನ್ ಬೇರೆ ಇದೆ. ಆದರೆ ಇವರು ಆಯ್ಕೆನಾಗಲಿ, ಯಾಕಂದರೆ ಮೆಜಾರಿಟಿ ಇರೋದೇ ಕಾಂಗ್ರೆಸ್ ಅವರದ್ದು. ಬಟ್ ಆ ವಿಚಾರವಾಗಿ ಮಾತನಾಡಿದರು. ಅನಿರೀಕ್ಷಿತವಾಗಿ ಸಭಾಪತಿಯ ಸ್ಥಾನ ತೆರವು ವಿಚಾರವಾಗಿ. ಸರ್, ಈ ದಿನ ತಾವು ವಿಧಾನ ಪರಿಷತ್ತಿನ ಸಭಾಪತಿ ಇದಕ್ಕೆ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದೀರಾ. ಸಂಖ್ಯಾಬಲ ಇಲ್ಲ ಅನ್ನುವಂಥ ವಿಚಾರ ಕೂಡ ಚರ್ಚೆಗೆ ಬರ್ತಾ ಇದೆ, ಹೇಳಿ. NDA ಸದಸ್ಯರೆಲ್ಲರೂ ಸೇರಿಕೊಂಡು ನಾವು ಕೂಡಿದ್ದೀವಿ. ಒಂದು ಕಡೆ ಸಭೆ ಮಾಡಿ ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿ ಹಾಕಬೇಕನ್ನುವಂಥ ತೀರ್ಮಾನ ಕೂಡ ಮಾಡಲಾಯಿತು. ಚರ್ಚೆಯ ನಂತರ ನನ್ನನ್ನು ಅಭ್ಯರ್ಥಿಯನ್ನಾಗಿ ಸೂಚಿಸಿ ಅನುಮೋದಿಸುವಂಥ ಕೆಲಸ ಕೂಡ ಆಯಿತು. ಒಬ್ಬ ಅಭ್ಯರ್ಥಿಯಾಗಿ NDA ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಒಂದು ಮಾತು, ಪ್ರಕ್ಷುಬ್ಧ ರಾಜಕೀಯ ಪರಿಸ್ಥಿತಿಯಲ್ಲಿ ಬರ ಛಾಯೆ ಇಡೀ ರಾಜ್ಯವನ್ನೇ ಆವರಿಸಿದಂಥ ಸ್ಥಿತಿ, ಬಿಡದಿಯಂಥ ಸಮಸ್ಯಾತ್ಮಕ ವಿಷಯಗಳ ಬಗ್ಗೆ ಕೂಡ ರಾಜ್ಯದಂಥ ಬೆಂಕಿಯೆತ್ತಿ ಉರಿಯುವಂಥ ಸ್ಥಿತಿ, ನಾಗೇಂದ್ರಂಥ ಒಬ್ಬ ಕಳಂಕಿತ ಸಚಿವರನ್ನು ಕೂಡ ಮಾಡಲಾದಂಥ ಪರಿಸ್ಥಿತಿ, ಅನೇಕ ವಿಷಯಗಳು, ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯವಹಿಸಿದಂಥ ಸರ್ಕಾರದ ಧೋರಣೆ, ಇವೆಲ್ಲವುಗಳನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಈ ಚುನಾವಣೆ ಬಂದಿದೆ. ಬರುವಂಥ ಆಸ್ಪದ ಕೊಡಲಾರದಂಥ ಸ್ಥಿತಿಯಲ್ಲಿ ಆಳುವ ಪಾರ್ಟಿಗೆ ಇರಬೇಕಾಗಿತ್ತು. ಮಾನ್ಯ ಬಸವರಾಜ ಹೊರಟ್ಟಿ ಅವರು 8 ಸಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಒಳ್ಳೆಯ ಸಚಿವರಾಗಿ, ಸಭಾಪತಿಯಾಗಿ ಒಳ್ಳೆಯ ಕೆಲಸ ಕಾರ್ಯ ಮಾಡ್ತಾ ಬಂದಂಥವ್ರು. ಅವರಿಗೆ ನೋವು ತರಿಸುವಂಥ ರೀತಿಯಲ್ಲಿ ಅವರ ರಾಜೀನಾಮೆಯನ್ನು ಪಡೆದು ಚುನಾವಣೆ ನಡೆಯುವಂಥ ಸ್ಥಿತಿ ತಲುಪಿಸಿದ್ದಾರೆ ಆಳುವ ಪಾರ್ಟಿಯ ಕಾಂಗ್ರೆಸ್ಸು. ಇವತ್ತು ನಮ್ಮ ಪಾರ್ಟಿ ಎಲ್ಲ ಜನ